ಇದೆಯಲ್ಲ, ಅದು ಖಂಡಿತವಾಗ್ಲೂ ಹೇರಿಕೆ ಮಾಡೋದು ತಪ್ಪು. ಯಾರೋ ಅವ್ರ ಇಚ್ಛೆಯಿಂದ ಧ್ವಜ ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ, ಯಾರು ಬೇಡ ಅಂತ ಹೇಳೋದಿಲ್ಲ. ಅವ್ರವ್ರ ಇಚ್ಛೆ ಅವ್ರವ್ರು ಏನು ಬೇಕಾದರೂ ಧ್ವಜ ಹಾಕ್ಕೋಬೋದು. ಬಟ್ ಈ ರೀತಿ ಹೇರಿಕೆ ಮಾಡೋದಿದೆಯಲ್ಲ, ಅದು ಖಂಡಿತವಾಗ್ಲೂ ತಪ್ಪು. ಮತ್ತು ನಾವು ನೋಡಿದ್ವಿ ಕೆಲವು ಮನೆಗಳಲ್ಲಿ ಬೆಂಗಳೂರಲ್ಲೂ ಅವರು ಮನೆ ಒಳಗಡೆ ನುಗ್ಗಿ ನಿಮ್ಮ ದೇವ್ರ ಮನೆ ತೋರಿಸಿ ಇಲ್ಲಿ ನಾವು ಅಕ್ಷತೆ ಇಡ್ತೀವಿ ಆ ಥರ ಎಲ್ಲ ಹೇಳೋದಿದೆಯಲ್ಲ, ಆ ರೀತಿ ಮಾಡೋದನ್ನು ಸಹ ತಪ್ಪಾಗುತ್ತೆ. ಮತ್ತು ರಾಮ ಮಂದಿರ ಆಗ್ತಾ ಇದೆ, ಅವ್ರು ನೋಡಲ್ಲ ನಿಮ್ಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ತಾ ಇದೆ, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಒಂದು ಏನು ಹೇಳಬೇಕು ಅಂತ ಹೇಳಿದ್ರೆ, ಈ ಸುಪ್ರೀಂ ಕೋರ್ಟ್ ತೀರ್ಪನ್ನ ನಾವು ನೋಡಿದ್ರೆ, ಆ ಸುಪ್ರೀಂ ಕೋರ್ಟ್ ತೀರ್ಪಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಮಸೀದಿನ ಆಗ ಕೆಡವಿದ್ದು ಕಾನೂನು ಬಾಹಿರ ಆಗಿತ್ತು, ಆ ರೀತಿಯಾಗಿ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾರೆ. ಮತ್ತು ಸುಪ್ರೀಂ ಕೋರ್ಟ್ ತೀರ್ಪು ನೋಡಿದ್ರೆ ಅವ್ರು ಹೇಳ್ತಾರೆ ಆ್ಯಕ್ಚುಲಿ ಅಲ್ಲಿ ಮಂದಿರ ಇದ್ದಿದ್ದಕ್ಕೆ ASI ಕೊಟ್ಟಿರೋ ಇದರಲ್ಲಿ ಎವಿಡೆನ್ಸ್ ಇಲ್ಲ ಅಂತ ಹೇಳ್ತಾರೆ. ಅಷ್ಟೆಲ್ಲ ಇದ್ರೂ ಆಮೇಲೆ ಸುಪ್ರೀಂ ಕೋರ್ಟು ಇಲ್ಲ ಆಯಿತು ಬಟ್ ಈ ಜಾಗ ಹಿಂದೂಗಳಿಗೆ ಕೊಡಬೇಕು ಅಂತ ಹೇಳಿದ್ರು. ಈಗ ಅದೇನೋ ಸರ್ಮನಿ ಆಗ್ತಾಯಿದೆ. ಬಟ್ ಈ ಸರ್ಮನಿ ಹೇಗೆ ಆಗ್ತಾಯಿದೆ, ಯಾವ ಥರ ಮಾಡ್ತಾ ಇದೆ ಅನ್ನೋದೆಲ್ಲ ನಮ್ಮ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ವಿರುದ್ಧವಾಗಿದೆ. ಯಾಕೆಂದರೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಸಂವಿಧಾನ ಏನು ಹೇಳುತ್ತೆ ಅಂದರೆ ನಮ್ಮದೊಂದು ಜಾತ್ಯತೀತ ದೇಶ ಅಂತ ಹೇಳಿ. ಜಾತ್ಯತೀತ ದೇಶ ಅಂತ ಹೇಳಿದ್ಮೇಲೆ ಒಂದು ಸರ್ಕಾರಕ್ಕೂ ಸರ್ಕಾರ ಎಲ್ಲ ಧರ್ಮಗಳನ್ನೂ ಒಂದಾಗಿ ನೋಡಬೇಕು ಅಂತ ಹೇಳ್ತಾ ಇದೆ. ಆದರೆ ಇವತ್ತು ನಾವು ನೋಡ್ತಿರೋದು ಆ ಥರ ಇಲ್ಲ. ಪ್ರಧಾನಮಂತ್ರಿಗಳು ಹೋಗಿ ಯಾಕೆ ಪ್ರಾಣ ಪ್ರತಿಷ್ಠಾನ ಮಾಡಬೇಕು? ಯಾರೋ ರಿಲೀಜಿಯಸ್ ಫಿಗರ್ ಮಾಡಿದ್ರೆ ಅದು ಬೇರೆ ವಿಷಯ. ಬಟ್ ಪ್ರಧಾನಮಂತ್ರಿ ಹೋಗಿ ಮಾಡ್ತಾರೆ. ಆಮೇಲೆ ಕೇಂದ್ರ ಸರ್ಕಾರದ ಇದಕ್ಕೆಲ್ಲ ಅರ್ಧ ದಿವಸ ರಜಾ ಕೊಟ್ಬಿಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನೀವು ಇವತ್ತು ಹೈಕೋರ್ಟ್ ಆಫ್ ಕರ್ನಾಟಕ ಹೋಗಿ ನೋಡಿದ್ರೆ ಅಲ್ಲೂ ಎಲ್ಲ ಒಂಥರ ರಿಲೀಜಿಯಸ್ ಸೆರೆಮನಿಗಳೆಲ್ಲ ಮಾಡ್ತಾಯಿದ್ದಾರೆ. ಸೊ ಪ್ರಜಾಪ್ರಭುತ್ವ ಉಳಿಬೇಕು ಅಂತ ಹೇಳಿದ್ರೆ ಈ ಥರ ಸರ್ಕಾರ ಈ ಥರ ಮಾಡ್ತಿರೋದು ನಿಜವಾಗ್ಲೂ ಸರಿಗಿಲ್ಲ. ಸರ್ಕಾರ ಮಾತ್ರ ಅಲ್ಲ, ಎಷ್ಟೋ ಜನಪ್ರತಿನಿಧಿಗಳು ಸಹ ಈ ರೀತಿ ಮಾಡ್ತಾ ಇರೋದು ಅದು ಸರಿಗಿಲ್ಲ. ಮತ್ತು ಇನ್ನೊಂದು ನೋಡಿ, ಯಾರು ಹಿಂದೂಗಳು ಅಂತ ಹೇಳ್ಕೊಂಡು ಇದು ಮಾಡ್ತಾ ಇದ್ದಾರಲ್ಲ, ಹಿಂದೂ ಧರ್ಮದಲ್ಲಿ ಒಂದು ಯಾರಾದರೂ ತೀರ್ಕೊಂಡ್ರೆ ಫಾರ್ ಎಕ್ಸಾಂಪಲ್ಲು ಹಬ್ಬ ಮಾಡೋದಿಲ್ಲ, ಮದುವೆ ಮಾಡೋದಿಲ್ಲ, ಆ ಥರ ಎಲ್ಲ ಯಾವ ಕುಟುಂಬದಲ್ಲಿ. ಈಗ ಈ ಭೂಮಿನೂ ತೊಗೊಂಡಿರೋದು ಇನ್ನೊಂದು ಧರ್ಮದಿಂದ ಭೂಮಿ ತೊಗೊಂಡು ಅದು ಮಾಡ್ತಾ ಇರೋದು. ಸೊ ಅಟ್ಲೀಸ್ಟ್ ಅದನ್ನು ಈ ರೀತಿ ಒಂದು ಸೆಲೆಬ್ರೇಟ್ ಮಾಡ್ತಿರೋದು ಇದೆಯಲ್ಲ, ಅಂದರೆ ಜಗತ್ತಿನ ಬೇರೆ ಯಾವ ಪ್ರಜಾಪ್ರಭುತ್ವದಲ್ಲೂ ಯಾವುದೋ ಒಂದು ಕಾನೂನು ಬಾಹಿರ ಚಟುವಟಿಕೆ ಆದಮೇಲೆ ಈ ಥರ ಒಂದು ಕಟ್ಟಡ ಕಟ್ಟಿ ಅದನ್ನು ಸೆಲೆಬ್ರೇಟ್ ಮಾಡ್ತಿರೋದು ಇದೆಯಲ್ಲ, ಅದು ಬೇರೆ ಪ್ರಜಾಪ್ರಭುತ್ವಗಳಲ್ಲಿ ನಡೆಯೋದಿಲ್ಲ ಅಂತ ಅನಿಸುತ್ತೆ. ಮತ್ತು ಯಾವ ಥರ ಆಗಿದೆ ಅಂತ ಹೇಳಿದ್ರೆ, ನೀವು ಇದ್ರ ಬಗ್ಗೆ ಪ್ರಶ್ನೆ ಎತ್ತಿದ್ರೆ ನೀವು ದೇಶದ್ರೋಹಿ ಅಂತ ಆಗ್ಬಿಡುತ್ತೆ. ಪ್ರಶ್ನೆನೂ ಎತ್ತಂಗಿಲ್ಲ. ಎಷ್ಟೋ ನಮ್ಮ ಮುಸ್ಲಿಂ ಬಾಂಧವರು ಒಂಥರ ಆತಂಕದಲ್ಲಿ ಇದ್ದಾರೆ ಇವತ್ತು. ಅಂದರೆ ಅವರು ಈ ದೇಶದವ್ರದ್ದಾನೆ, ದೇಶದ ಒಂದು ಸಮುದಾಯದ ಜನಗಳಿಗೆ ಒಂಥರ ಭಯ ಹುಟ್ಟಿಸಿ ಈ ಥರ ಮಾಡ್ತಿರೋದು ಎಷ್ಟು ಸರಿ ಅನ್ನೋದು ಪ್ರಶ್ನೆ ಮಾಡಬೇಕು. ಮತ್ತು ಖಂಡಿತವಾಗ್ಲೂ ಕಾನ್ಸ್ಟಿಟ್ಯೂಷನಲ್ಲಿ ನೋಡಿದರೆ, ಸಾಂವಿಧಾನಿಕವಾಗಿ ನೋಡಿದ್ರೆ ಇದು ಒಂದು ಸಾಂವಿಧಾನಿಕ ನೈತಿಕತೆಗೆ ವಿರುದ್ಧವಾಗಿದೆ. ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ರೀತಿ ಮಾಡಿರೋದು ಖಂಡಿತವಾಗ್ಲೂ ತಪ್ಪು. ಇದನ್ನು ಇವತ್ತಿಗೆ ನಾವು ನೋಡ್ಬೋದು, ರಾಮ ಭಕ್ತಿನೇ ರಾಷ್ಟ್ರಭಕ್ತಿ, ರಾಷ್ಟ್ರಭಕ್ತಿನೇ ರಾಮಭಕ್ತಿ. ಮತ್ತು ಎಷ್ಟೊಂದು ಕಡೆ ಆಟೋದವ್ರ ಹತ್ರ ಹೋಗ್ತಾರೆ, ಮನೆಗೆ ಹೋಗ್ತಾರೆ, ಅಂಗಡಿಗಳಿಗೆ ಹೋಗ್ತಾರೆ, ನೀವು ಈ ಧ್ವಜ ಹಾಕ್ಕೊಳ್ಳಿ ಆ ಧ್ವಜ ಹಾಕ್ಕೊಳ್ಳಿ ಅಂತ ಹೇರಿಕೆ ಮಾಡೋದಿದೆಯಲ್ಲ, ಅದು ಖಂಡಿತವಾಗ್ಲೂ ಹೇರಿಕೆ ಮಾಡೋದು ತಪ್ಪು. ಯಾರೋ ಅವ್ರ ಇಚ್ಛೆಯಿಂದ ಧ್ವಜ ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ, ಯಾರು ಬೇಡ ಅಂತ ಹೇಳೋದಿಲ್ಲ. ಅವ್ರವ್ರ ಇಚ್ಛೆ ಅವ್ರವ್ರು ಏನು ಬೇಕಾದರೂ ಧ್ವಜ ಹಾಕ್ಕೋಬೋದು. ಬಟ್ ಈ ರೀತಿ ಹೇರಿಕೆ ಮಾಡೋದಿದೆಯಲ್ಲ, ಅದು ಖಂಡಿತವಾಗ್ಲೂ ತಪ್ಪು. ಮತ್ತು ನಾವು ನೋಡಿದ್ವಿ ಕೆಲವು ಮನೆಗಳಲ್ಲಿ ಬೆಂಗಳೂರಲ್ಲೂ ಅವರು ಮನೆ ಒಳಗಡೆ ನುಗ್ಗಿ ನಿಮ್ಮ ದೇವ್ರ ಮನೆ ತೋರಿಸಿ ಇಲ್ಲಿ ನಾವು ಅಕ್ಷತೆ ಇಡ್ತೀವಿ ಆ ಥರ ಎಲ್ಲ ಹೇಳೋದಿದೆಯಲ್ಲ, ಆ ರೀತಿ ಮಾಡೋದನ್ನು ಸಹ ತಪ್ಪಾಗುತ್ತೆ. ಮತ್ತು ನಾವು ಎಷ್ಟೋ ಕೇಳ್ಕೊಂಡು ಬರ್ತಾಯಿದ್ದೀವಿ ಬೆಳಗಿಂದ ಬೇರೆ ಬೇರೆ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಅಂದಮೇಲೆ ಎಲ್ಲ ಧರ್ಮದವರು ಇರ್ತಾರೆ. ಬಟ್ ನಾವು ಇದನ್ನು ಮಾತ್ರ ಹಾಕಿದ್ರೆ, ಅದು ಎಲ್ಲರೂ ಒಪ್ಕೊಂಡು ಹಾಕಿದ್ರೆ ಅದು ಬೇರೆ ವಿಷಯ. ಬಟ್ ಎಲ್ಲರಿಗೂ ಕೇಳದೆ ಯಾರೋ ಬಂದು ಹಾಕೋದು. ಮತ್ತು ನಮಗೊಂದು ಕೆಲವು ಕರೆಗಳು ಬಂದಿತ್ತು, ಅಪಾರ್ಟ್ಮೆಂಟ್ಗಳು ಆಚೆಯಿಂದ ಯಾರೋ ಬಂದು ಫ್ಲ್ಯಾಗ್ಗಳು ಕಟ್ತಾ ಇದ್ದಾರೆ. ಆ ರೀತಿ ಹೇರಿಕೆ ಮಾಡೋದೆಲ್ಲ ಖಂಡಿತವಾಗ್ಲೂ ತಪ್ಪು. ಇದೆಲ್ಲೋ ಒಂದು ಕಡೆ ಈ ನೆಲದಲ್ಲಿ ದ್ವೇಷವನ್ನು ಬಿತ್ತೋದಕ್ಕೇ, ಅಥವಾ ಜಾತಿಗಳ ಮಧ್ಯೆ ಧರ್ಮಗಳ ನಡುವೆ ದ್ವೇಷವನ್ನು ಬಿತ್ತೋದಕ್ಕೇ ಒಂದು ಹುನ್ನಾರ ಅಂತ ಅನಿಸುತ್ತಾ ನಿಮಗೆ? ಖಂಡಿತವಾಗ್ಲೂ. ಮತ್ತು ಇದು ನಾನು ಮಾತ್ರ ಹೇಳ್ತಿರೋದಲ್ಲ, ನೀವು ಅಯೋಧ್ಯೆ ಒರಿಜಿನಲ್ ಮಹಂತ್ ಯಾರಿದ್ರು, ನೀವು ಅವ್ರನ್ನೂ ಸಹ ಅವ್ರ ಮಾತು ಕೇಳ್ಕೊಂಡ್ರೆ ಅವ್ರನ್ನ ಕೊಲೆ ಮಾಡಲಾಯಿತು 1993. ಅವ್ರು ಹೇಳಿದ್ದು ಅಷ್ಟೇ. ಅವರು ಆಗ ಪೂಜೆ ಮಾಡ್ತಾಯಿದ್ರು. ಎಷ್ಟೋ ವರ್ಷ ಅಲ್ಲಿ ನಮಾಜು ನಡೀತಾ ಇತ್ತು, ಹಿಂದೂಗಳು ಪೂಜೆನೂ ಮಾಡ್ತಾಯಿದ್ರು. ಅಂದರೆ ಅನ್ಯೋನ್ಯವಾಗಿ ಎರಡೂ ನಡೀತಾ ಇತ್ತು. ಅಂದರೆ ಈ ರೀತಿ ಅದನ್ನು ಕೆಡವಿ ಇದು ಕಟ್ಟಿ ಈ ಥರ ಒಂದು ಸೆಲೆಬ್ರೇಟ್ ಮಾಡ್ತಿರೋದು ಇದೆಯಲ್ಲ, ಇದು ಖಂಡಿತವಾಗ್ಲೂ ಜನರ ಮಧ್ಯೆ ಒಂದು ವಿಭಜನೆ ತರೋದಕ್ಕೇ ಮಾಡ್ತಿರೋದು ಅಂತ ಅನಿಸುತ್ತೆ. ನಿಜವಾಗ್ಲೂ ಅದು ಭಕ್ತಿಯಿಂದ ಮಾಡ್ತಿರೋ ಥರ ಕಾಣ್ತಾ ಇಲ್ಲ. ನೀವೇನು ನೋಡ್ಬೋದು, PVR ಸಿನಿಮಾದವರು 100 ರೂಪಾಯಿಗೆ ನಾವು ಟೆಲಿಕಾಸ್ಟ್ ಮಾಡ್ತೀವಿ ಟಿಕೆಟು, ಫ್ರೀ ಪಾಪ್ಕಾರ್ನ್ ಕೊಡ್ತೀವಿ. ಇದೆಂಥ ಭಕ್ತಿ ಇದು? ಫ್ರೀ ಪಾಪ್ಕಾರ್ನ್ ತಿನ್ಕೊಂಡು ಅದನ್ನು ನೋಡೋದು ಇದೆಂಥ ಭಕ್ತಿ? ಯಾಕೆ ಇವರು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ? ಇದು ನಿಜವಾಗ್ಲೂ ಪ್ರಶ್ನೆ ಬರುತ್ತೆ ಎಲ್ಲರ ಮುಂದೆ. ಅಂದರೆ ಇದು ಇವಾಗ ರಾಜಸ್ಥಾನದಲ್ಲಿ ಒಂದು ಘಟನೆ ನಡೆದಿದೆ. ರಾಜಸ್ಥಾನದಲ್ಲಿ ಎಲ್ಲ ಒಂದು ಕಡೆ ದಲಿತರನ್ನ ನೀವು ಕೊಟ್ಟಿರೋ ದುಡ್ಡು ನಾವು ತಗೊಳ್ಳಲ್ಲ, ವಾಪಸ್ ಕೊಡ್ತೀವಿ ಅಂತ ವಾಪಸ್ ಕೊಟ್ಟಿದ್ದಾರೆ ಅವರಿಗೆ. ಆ್ಯಕ್ಚುಲಿ ಕರ್ನಾಟಕದಲ್ಲಿ ಈ ವಿಗ್ರಹ ಮಾಡಿದ್ದು, ಆ ಕಲ್ಲು ಇಲ್ಲೊಂದು ದಲಿತ ಸಮುದಾಯಕ್ಕೆ ಸೇರಿದವರ ಒಂದು ಜಮೀನಿಂದ ತಗೊಂಡಿದ್ದು. ಅವ್ರನ್ನೂ ಸಹ ಕರೆದಿಲ್ವಂತೆ ಈ ಒಂದು ಟೆಂಪಲ್ ಸೆರೆಮನಿಗೆ.
ಇಲ್ಲಿ ನಾವು ಇದು ದಲಿತರ ಸಮಸ್ಯೆ ಅಥವಾ ದಲಿತರಿಗೆ ಬುದ್ಧಿ ಬರ್ತಿಲ್ಲ ಆ ಥರ ಹೇಳೋದು ತಪ್ಪಾಗುತ್ತೆ. ಬದಲಿಗೆ ನಾವು ಇದು ಯಾವ ಥರ ನೋಡಬೇಕು ಅಂದರೆ ಒಂದು ಜಾತಿ ವ್ಯವಸ್ಥೆ ಇನ್ನೂ ಗಟ್ಟಿಯಾಗಿದೆ. ಮತ್ತು ರಾಮರಾಜ್ಯ ಅಂದರೆ ಜಾತಿ ಇಲ್ಲದೇ ಇರೋ ಒಂದು ವ್ಯವಸ್ಥೆನ ಅಥವಾ ಜಾತಿ ಇನ್ನೂ ಗಟ್ಟಿಯಾಗೋ ಅಂಥ ಒಂದು ವ್ಯವಸ್ಥೆನ ಅಂತ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಸರ್, ಕೊನೆಯದಾಗಿ ಇವರೇನಾದರೂ 2024 ಚುನಾವಣೆಗೆ ಮೆಟ್ಲಾಗಿ ರಾಮನ ಹೆಸರನ್ನ ಬಳಸ್ಕೊಳ್ತಾ ಇದ್ದಾರೆ? ಖಂಡಿತವಾಗ್ಲೂ ಅದು ಹಾಗೆ ಕಾಣ್ತಿರೋದು. ಯಾಕೆಂದರೆ ಅದು ಮಂದಿರ ಅರ್ಧನೇ ಕಂಪ್ಲೀಟ್ ಆಗಿರೋದು. ಅಂತ ಅರ್ಧ ಕಂಪ್ಲೀಟ್ ಆಗಿರೋ ಒಂದು ಮಂದಿರದಲ್ಲಿ ಚುನಾವಣೆಗೆ ಮುಂಚೆ ಈ ರೀತಿ ಫಂಕ್ಷನ್ ಯಾಕೆ ಮಾಡ್ತಿರೋದು ಅಂದರೆ ಇದು ಖಂಡಿತವಾಗ್ಲೂ ಇದು ಚುನಾವಣೆಗೆ ಅದು ಎಲ್ಲರಿಗೂ ಗೊತ್ತಿರೋದೆ, ಅದು ಚುನಾವಣೆಗೋಸ್ಕರ ಮಾಡ್ತಿರೋದು ಅಂತ ಹೇಳಿ. ಮತ್ತು ಅಷ್ಟು ಮಾತ್ರ ಅಲ್ಲ, ಏನು ಕೇಳ್ವಿಪಟ್ಟಿದ್ದೀವಿ ಅಂದರೆ ದೇಶದ ಬೇರೆ ಬೇರೆ ಜಿಲ್ಲೆಗಳಿಂದ ಇವತ್ತಿನ ಒಂದು ಸೆರೆಮನಿ ಆದಮೇಲೆ ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ ಜನಗಳನ್ನ ಅಲ್ಲಿ ಅಂತೆಲ್ಲ. ಅಂದರೆ ಯಾಕೆ ಮಾಡ್ತಿರೋದು ಇದೆಲ್ಲ, ಒಂಥರ ಒಂದು ಮೊಬಿಲೈಸ್ ಮಾಡ್ತಿರೋದು ಯಾಕೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.